ಮನಾಲಿಯಲ್ಲಿ ಚಿಚುವಿನ ಬರ್ಗರ್ ಬಿಸ್ನೆಸ್. ಚಿಚುಕಾಗೆ ಅವಳು ಮನೆಯಲ್ಲಿದ್ದ ಪೆಟ್ಟಿಗೆನ ತೆರೆದು ಅದರಲ್ಲಿರುವ ಹಣನ ಎಣಿಸ್ತಾ ಇದ್ಲು. ಆವಾಗ್ಲೇ ಅಲ್ಲಿಗೆ ಚೋಟುಗಿಳಿ ಹಾಗೂ ಟೊನಿಗುಬ್ಬಚ್ಚಿ ಬಂದ್ರು. ಏನ್ ಚಿಚು, ಬೆಳಗ್ಗೆ ಹಣನ ಎಣಿಸ್ತಾ ಇದೀಯಾ? ಲಾಟ್ರಿ ಏನಾದ್ರೂ ಹೊಡಿತಾ ಏನೋ? ಇಲ್ಲ ಟೊನಿ, ಇಷ್ಟು ದಿನ ನಾನು ಅರ್ಧ ಹೊಟ್ಟೆ ಊಟ ಮಾಡಿ ಹಣ ಕೂಡಿಟ್ಟಿದ್ದೆ. ಇವಾಗ ಅದು 50,000 ರೂಪಾಯಿ ಇದೆ. ಅದ್ರಲ್ಲಿ ಏನಾದ್ರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ವಾ, ಸೂಪರ್ ಚಿಚು! ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದೀಯಾ? ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತೀಯಾ? ಬ್ಯೂಟಿಗಿಂತ ಎಲ್ರು ಹೊಟ್ಟೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದು. ಅದಕ್ಕೇನಾದ್ರೂ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಏನ್ ಸ್ಟಾರ್ಟ್ ಮಾಡೋದು? ಆವಾಗ್ಲೇ ಅಲ್ಲಿಗೆ ಬನ್ನು ಹಾಗೂ ಬುಜ್ಜಿ ಇಬ್ರು ಬಂದ್ರು. ವಾವ್ ಆಂಟಿ, ಹಾಗಾದ್ರೆ ಒಂದು ಬಿರಿಯಾನಿ ಶಾಪ್ ಇಡಿ. ನಾನು 3 ಹೊತ್ತು ಕೂಡ ಅಲ್ಲೇ ಬಂದು ಬಿರಿಯಾನಿ ತಗೊಂಡು ತಿಂತೀನಿ. ಬೇಡ ಆಂಟಿ, ಅವನು 3 ಹೊತ್ತು ಫ್ರೀಯಾಗಿ ತಿಂತಾನೆ. ಆಮೇಲೆ ನಿಮ್ಮ ಬಿಸ್ನೆಸ್ನ ಬೇಗ ಕ್ಲೋಸ್ ಮಾಡ್ಬೇಕಾಗುತ್ತೆ. ನೀವು ಒಂದು ಕೆಲಸ ಮಾಡಿ, ಇವಾಗ ಎಲ್ರಿಗೂ ಈ ಪಿಜ್ಜಾ ಬರ್ಗರ್ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಅದಲ್ಲದೆ ಪಿಜ್ಜಾ ಬರ್ಗರ್ ಮಾಡಕ್ಕೆ ಯಾರಿಗೂ ಬರಲ್ಲ. ನೀವು ಮಾತ್ರ ಬರ್ಗರ್ ಶಾಪ್ ಇಟ್ರೆ ಎಲ್ರು ನಿಮ್ಮ ಅಂಗಡಿಗೇನೆ ಬಂದು ಬರ್ಗರ್ ತಗೊಂಡು ತಿಂತಾರೆ ಅಲ್ವಾ? ವಾವ್, ಸೂಪರ್ ಐಡಿಯಾ ಬುಜ್ಜಿ. ಈ ಐಡಿಯಾ ನನಗೆ ಬರಲೇ ಇಲ್ಲ. ನನಗೆ ಬರ್ಗರ್ ಮಾಡೋಕ್ಕೆ ಗೊತ್ತು. ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೀನಿ. ಹಾಗಾದ್ರೆ ನಾಳೆನೇ ಬರ್ಗರ್ ಶಾಪ್ ಓಪನ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಚಿಚು, ನಿನ್ನ ಬಿಸ್ನೆಸ್ ಚೆನ್ನಾಗಿ ನಡೀಲಿ. ಮರುದಿನ ಬೆಳಗ್ಗೆ ಚಿಚುಕಾಗಿ ಊರಿನ ಮಧ್ಯದಲ್ಲಿರುವ ಒಂದು ಅಂಗಡಿನ ನೋಡಿ ಶಾಪ್ ಓನರ್ ಹತ್ರ ಮಾತಾಡ್ತಿದ್ಲು. ಆ ಸಮಯದಲ್ಲಿ ಆ ಊರಿನ ಜಮೀನ್ದಾರರಾದ ಮಹಿಹದ್ದು ಹಾಗೂ ಮಹಿಹದ್ದಿನ ಹತ್ರ ಕೆಲಸ ಮಾಡುವ ಕುಹುಬಾತು ಆ ಕಡೆ ಬಂದ್ರು. ಜಮೀನ್ದಾರಮ್ಮ ಬರ್ತಾ ಇದ್ದಾರೆ, ದಾರಿ ಬಿಡಿ, ಎಲ್ರೂ ನಮಸ್ಕಾರ ಮಾಡಿ. ಏನ್ ಚಿಚೋ, ಈ ಶಾಪನ್ನ ಬಾಡಿಗೆಗೆ ತಗೊಳ್ತಾ ಇದೀಯಾ? ಏನಾದ್ರೂ ಹೊಸ ವ್ಯಾಪಾರ ಶುರು ಮಾಡ್ತಿದ್ಯಾ ಏನೋ? ಹೌದು ಮಹಿಯವ್ರೆ, ನಾನಿಲ್ಲಿ ಒಂದು ಬರ್ಗರ್ ಶಾಪ್ ಓಪನ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಅಂಗಡಿ ಓನರ್ ಹತ್ರ ಇಷ್ಟೊತ್ತು ಮಾತಾಡ್ತಾ ಇದ್ದೆ. ಓ, ಬರ್ಗರ್ ಶಾಪಾ? ಒಳ್ಳೆ ವಿಷಯನೇ. ಅಂದ್ರೆ ಫಸ್ಟ್ ಬರ್ಗರು ನನಗೆ ಬರಬೇಕು, ಸರಿನಾ? ಆಮೇಲೆ ಕುಹೋ, ನಮ್ಮ ರೂಲ್ ಏನು ಅಂತ ಚಿಚು ಹತ್ರ ಹೇಳಿದ್ಯಾ? ಇವಾಗ ಹೇಳ್ತೀನಮ್ಮ. ಚಿಚು, ನೀನು ಅಂಗಡಿಗೆ ಬಾಡಿಗೆ ಕೊಡ್ತೀಯೋ ಇಲ್ವೋ? ಅದಕ್ಕಿಂತ ಮೊದಲು ನಮ್ಮಮ್ಮನವ್ರಿಗೆ ನೀನು ಟ್ಯಾಕ್ಸ್ ಕಟ್ಟಬೇಕು. ಚಿಚುಕಾಗೆ ಶಾಕ್ ಆಗಿ, ಟ್ಯಾಕ್ಸಾ? ಯಾಕೆ? ನಾನ್ಯಾಕೆ ಟ್ಯಾಕ್ಸ್ ಕಟ್ಟಬೇಕೋ? ನನ್ನ ಸ್ವಂತ ಹಣದಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇರೋ ಬಿಸ್ನೆಸ್ಸು. ಇದರಲ್ಲಿ ಮಧ್ಯದಲ್ಲಿ ನಿಮ್ಗೆ ಯಾಕೆ ಟ್ಯಾಕ್ಸು? ಆವಾಗ ಮಹಿ ಕೋಪದಿಂದ, ಏನ್ ಚಿಚೋ, ನನ್ ಮುಂದ್ಗಡೆ ನಿಂತ್ಕೊಂಡು ನನ್ನ ಎದುರಿಗೇನೆ ಮಾತಾಡ್ತಿದ್ಯಾ? ಇದು ನನ್ನೂರು, ನಾನು ಈ ಊರಿಗೆ ಜಮೀನ್ದಾರು. ಇಲ್ಲಿ ಗಾಳಿ ನೀವು ಶ್ವಾಸಿಸಿದ್ರು, ಈ ರೋಡಲ್ಲಿ ನಡಿಬೇಕು ಅಂದ್ರೂ ಕೂಡ ನನಗೆ ನೀವು ಟ್ಯಾಕ್ಸ್ ಕಟ್ಟಲೇಬೇಕು. ತಿಂಗಳಿಗೆ 10,000 ಕಟ್ಟಬೇಕು ನೀನು. ಏನೋ ತಿಂಗಳಿಗೆ 10,000ನಾ? ನನಗೆ ಅಷ್ಟು ಲಾಭನೇ ಬರಲ್ಲ. ನನ್ನಿಂದ 1 ರೂಪಾಯಿ ಕೂಡ ಕಟ್ಟಕ್ಕಾಗಲ್ಲ. ಎಷ್ಟು ಧೈರ್ಯ ಇದ್ರೆ ನಮ್ಮ ಅಮ್ಮನ ಮಾತಿಗೆ ಇಲ್ಲ ಅಂತ ಹೇಳ್ತೀಯಾ? ಇಲ್ಲಿ ನೋಡ್ ಚಿಚು, ಮರ್ಯಾದೆಯಾಗಿ ಟ್ಯಾಕ್ಸ್ ಕಟ್ಟಕ್ಕಾದ್ರೆ ನೀನು ಇಲ್ಲಿ ಬಿಸ್ನೆಸ್ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಿ ವ್ಯಾಪಾರ ಮಾಡಕ್ಕೆ ನಿನಗೆ ಪರ್ಮಿಷನ್ ಸಿಗಲ್ಲ. ನನಗೆ ಕೋಪ ಬರೋ ಥರ ಮಾಡಿದೀಯಾ. ಅದಕ್ಕೆ ಇನ್ಮುಂದೆ ಈ ಊರಲ್ಲಿ ನಿನಗೆ ಜಾಗನೇ ಇಲ್ಲ. ಇವಾಗ್ಲೇ ನೀನು ಊರ್ ಬಿಟ್ಟು ಹೋಗ್ಬೇಕು. ಪಾಪ ಚಿಚು ಬೇಜಾರಿಂದ, ಸರಿ ಮಹಿಯವ್ರೆ, ನಿಮ್ಮ ಅಹಂಕಾರ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ನಾನು ಈ ಊರನ್ನ ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗ್ತೀನಿ. ಆದ್ರೆ ನನಗೆ ಟ್ಯಾಲೆಂಟ್ ಇದೆ. ಎಲ್ಲಿ ಹೋದ್ರೂ ಕೂಡ ನಾನು ಚೆನ್ನಾಗಿ ಬದುಕ್ತೀನಿ. ಚಿಚುಕಾಗೆ ಬೇಜಾರಿಂದ ಮನೆಗೆ ಹೋಗಿ ಅವಳ ಮಗ ಚಿನ್ನುನ ಕರ್ಕೊಂಡು ಆ ಊರನ್ನೇ ಬಿಟ್ಟು ಹೋದ್ಲು. ತುನಿ ಚೋಟು ಎಷ್ಟೇ ತಡೆದ್ರೂ ಅವ್ರ ಮಾತವಳು ಕೇಳಲೇ ಇಲ್ಲ. ಹೀಗೆ ಹಲವಾರು ತಿಂಗಳು ಕಳೀತು. ಊರಿನಲ್ಲಿ ಚಳಿಗಾಲ ಶುರುವಾಯಿತು. ಈ ವರ್ಷ ಚಳಿ ಅಂತೂ ತುಂಬಾನೇ ಭಯಂಕರವಾಗಿತ್ತು. ಒಂದಿನ ಬೆಳಗ್ಗೆ ಟುನಿ, ಲೂಸಿ ಹಾಗೂ ಚೋಟು 3 ಜನ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ರು. ಚಳಿ ಸಾಧಾರಣವಾಗಿಲ್ಲ. ಪಾಪ ಈ ಚಳಿಯಲ್ಲಿ ಆ ಚಿಚ್ಚು ಏನ್ ಮಾಡ್ತಾ ಇದ್ದಾಳೋ, ಎಲ್ಲಿದ್ದಾಳೋ? ಈ ಊರನ್ ಬಿಟ್ಟು ಹೋಗಿ 6 ತಿಂಗಳಾಯ್ತು. ಹೌದು ಟುನಿ, ಚಿಚು ಶಾಪ ಆ ಮಹಿ ಹದನ ಸುಮ್ನೆ ಬಿಡಲ್ಲ ನೋಡು. ಚಿಚು ಇಲ್ದೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ಆವಾಗ್ಲೇ ಲೂಸಿಗೆ ಏನೋ ನೆನಪಾಯ್ತು. ಅರೆ, ಚಿಚು ಈ ಊರ್ ಬಿಟ್ಟು ಹೋಗುವಾಗ ಒಂದು ಮೊಬೈಲ್ ಫೋನ್ ತಗೊಂಡ್ಲು. ಅದರ ನಂಬರ್ ಕೂಡ ನನಗೆ ಕೊಟ್ಬಿಟ್ಟು ಹೋದ್ಲು. ನಾನ್ ಕೊಡಕ್ಕೆ ಮರ್ತೇ ಹೋದೆ. ಹೌದಾ ಲೂಸಿ? ಹಾಗಾದ್ರೆ ಮೊದ್ಲು ಆ ನಂಬರ್ಗೆ ಕಾಲ್ ಮಾಡಿ ನೋಡು. ಲೂಸಿ ಅವಳ ಫೋನ್ ತೆಗೆದ್ಲು. ಚಿಚು ಕೊಟ್ಟ ನಂಬರ್ನ ಡಯಲ್ ಮಾಡಿ ಕಾಲ್ ಬಟನ್ ಕ್ಲಿಕ್ ಮಾಡಿದ್ಲು. ಆವಾಗ ಆ ಕಡೆ, ಹಲೋ ಚಿಚು, ಸ್ನೋ ಬರ್ಗರ್ಸ್. ನಿಮಗೆ ಚಿಕನ್ ಬರ್ಗರ್ ಬೇಕಾ ಇಲ್ಲ ಪನ್ನೀರ್ ಬರ್ಗರ್ ಬೇಕಾ? ಲೂಸಿ ಪಾರಿವಾಳ ಆಶ್ಚರ್ಯದಿಂದ, ಚಿಚು, ನಾನ್ ಕಡೆ ಲೂಸಿ, ಏನು ಬರ್ಗರ್ ಅಂತಿದ್ಯಾ? ಆವಾಗ ಚಿಚು ಆಶ್ಚರ್ಯದಿಂದ, ಲೂಸಿ ಚೆನ್ನಾಗಿದ್ಯಾ? ಚೋಟು, ಟುನಿ ಹೇಗಿದ್ದಾರೆ? ಎಷ್ಟ್ ದಿನ ಆಯ್ತು ನಿಮ್ಮನ್ನ ನೋಡಿ. ಟುನಿ ಆವಾಗ ಫೋನ್ ತಗೊಂಡು, ಚಿಚು, ನಾವ್ ಚೆನ್ನಾಗಿದ್ದೀವಿ. ನೀನ್ ಎಲ್ಲೇ ಇದ್ಯಾ? ಏನ್ ನಂಬರ್ ಇದು? ಯಾವ್ದೋ ಬೇರೆ ಸ್ಟೇಟ್ ನಂಬರ್ ತರ ಕಾಣಿಸ್ತಿದೆ. ಟುನಿ, ನಾನಿವಾಗ ಎಲ್ಲಿದ್ದೀನಿ ಅಂತ ಗೊತ್ತಾ? ಮನಾಲಿಯಲ್ಲಿ, ಹಿಮಾಚಲ್ ಪ್ರದೇಶ, ಐಸ್ಗಳ ಮಧ್ಯದಲ್ಲಿ ಇದ್ದೀನಿ. ಏನು, ಮನಾಲಿನಾ? ಅಲ್ಲೇನೇ ಮಾಡ್ತಿದ್ಯಾ? ಚೋಟೋ, ಮಹಿಹದೋ ನಮ್ಮ ಊರನ್ ಬಿಟ್ಟು ನನ್ನನ್ನ ಕಳ್ಸಿದ್ಮೇಲೆ ನಾನ್ ಬಂದಿದ್ದು ಈ ಟೂರಿಸ್ಟ್ ಪ್ಲೇಸ್ಗೆನೆ.
ಇಲ್ಲಿ ತುಂಬಾ ಚಳಿ ಹೆಚ್ಚಾಗಿರುತ್ತೆ. ಬಿಸಿ ಬಿಸಿಯಾದ ಬರ್ಗರ್ ಶಾಪ್ ಓಪನ್ ಮಾಡ್ದೆ. ಚಳಿಯಲ್ಲಿ ಬರ್ಗರ್ ತಿನ್ನಕ್ಕೆ ಎಲ್ರೂ ಇಷ್ಟಪಡ್ತಾ ಇದ್ದಾರೆ. ನನ್ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಇವಾಗ ನಾನು ಲಕ್ಷಾಧಿಕಾರಿ. ವಾವ್ ಚಿಚು, ಸೂಪರ್. ಕೊನೆಗೆ ಹೇಗೋ ನೀನು ಬಿಸ್ನೆಸ್ ಅಲ್ಲಿ ಗೆದ್ದೆ. ಟುನಿ, ನಿಮ್ಮನೆಲ್ಲ ನೋಡಿ ಸುಮಾರು ದಿನ ಆಯ್ತು. ನೀವು ನಿಮ್ ಮಕ್ಳನ್ನೆಲ್ಲ ಕರ್ಕೊಂಡು ಒಂದ್ಸಲ ಮನಾಲಿಗೆ ಬರ್ತೀರಾ? ಟೂರಿಗೆ ಆಗ ಖರ್ಚು, ನಿಮ್ಗೆ ಫುಡ್ಗೆ ಎಲ್ಲದಕ್ಕೂ ನಾನೇ ಖರ್ಚು ಮಾಡ್ತೀನಿ. ನಾನೇ ಸ್ಪಾನ್ಸರು. ಅದಕ್ಕೇನಂತೆ, ನಾಳೆನೇ ಪ್ಯಾಕಪ್ಪು. ಮರುದಿನ ಟುನಿ, ಚೋಟು, ಲೂಸಿ ಹಾಗೇನೆ ಅವರ ಮಕ್ಕಳಾದ ಬನ್ನು, ಬುಜ್ಜಿ ಎಲ್ರು ಕೂಡ ಮನಾಲಿಗೆ ಟ್ರೈನ್ ಹತ್ತಿದ್ರು. ಟ್ರೈನಲ್ಲಿ ಕೂತ್ಕೊಂಡು ಎಲ್ರು ತುಂಬಾನೇ ಸಂತೋಷವಾಗಿದ್ರು. ಅಮ್ಮ, ಮನಾಲಿಯಲ್ಲಿ ತಿನ್ನಕ್ಕೆ ಐಸ್ ಕ್ರೀಮ್ ಸಿಗುತ್ತಾ? ಇಲ್ಲ ಮನಾಲಿನ ಐಸ್ ಕ್ರೀಮ್ ತರ ಇರುತ್ತಾ? ನಂಗೆ ತುಂಬಾ ಹಸ್ವಾಗ್ತಾ ಇದೆ. ಬನ್ನು, ಟ್ರೈನ್ ಹತ್ತಿ 1 ಗಂಟೆ ಸಮಯ ಆಗಿಲ್ಲ, ಅಷ್ಟರಲ್ಲಿ ಹಸ್ವ? ಅಲ್ಲಿ ಚಿಚ್ಚು ಆಂಟಿ ನಿನಗೋಸ್ಕರ ಬಿಸಿ ಬಿಸಿ ಬರ್ಗರ್ ಮಾಡಿಟ್ಟಿರ್ತಾಳೆ. ಬನ್ನು, ಅಲ್ಲಿ ಸುಮಾರು ಐಸ್ ಇರುತ್ತೆ ಕಣೋ. ನಾವು ಅದರಲ್ಲಿ ಸ್ನೋ ಮ್ಯಾನ್ ಮಾಡೋಣ, ಸರಿನಾ? ನನಗೆ ಸ್ನೋ ಮ್ಯಾನ್ ಬೇಡ, ಚಿಕನ್ ಮ್ಯಾನೇ ಬೇಕು. ಯಾವಾಗ ಅಲ್ಲಿ ಚಿಕನ್ ಬರ್ಗರ್ ತಿನ್ನೋಣ ಅಂತ ನನ್ನ ನಾಲಿಗೆ ಕಷ್ಟಪಡ್ತಾ ಇದೆ. ಹಾಗೆ 2 ದಿನ ಪ್ರಯಾಣದ ನಂತರ ಅವರು ಮನಾಲಿಗೆ ಬಂದು ಸೇರಿದ್ರು. ಸುತ್ತಮುತ್ತ ಮಂಚು ಬೀಳ್ತಾ ಇತ್ತು. ತುಂಬಾ ಚಳಿ ಆಗ್ತಾ ಇತ್ತು. ಎಲ್ಲ ಟ್ರೀಗಳು ಕೂಡ ಬಿಳಿ ಬಿಳಿಯಾಗಿ ಕಾಣಿಸ್ತಾ ಇತ್ತು. ತುಂಬಾನು ಚೆನ್ನಾಗಿತ್ತು. ಹಬ್ಬೋ, ಏನಪ್ಪ ಚಳಿ ಇದು, ನಾನು ಐಸ್ ಹಾಕ್ತಾ ಇದ್ದೀನಿ. ಅಲ್ಲಿ ನೋಡಿದ್ರಾ, ಒಂದು ಲೈಟ್ ಹಾಕಿರೋ ಬೋರ್ಡ್ ಇದೆ, ಚಿಚ್ಚೂಸ್ ಹಾಟ್ ಬರ್ಗರ್ ಟೇಸ್ಟ್ ಆಫ್ ಹೆವೆನ್. ಅದೇ ಚಿಚ್ಚು ಶಾಪ್. ಅವರೆಲ್ಲರೂ ಆ ಶಾಪ್ ಒಳಗಡೆ ಹೋದ್ರು. ಅಲ್ಲಿ ಚಿಚ್ಚುಕಾಗಿ ಕೌಂಟರ್ ಅಲ್ಲಿ ಕೋಟ್ ಸೂಟ್ ಹಾಕೊಂಡು ಸೂಪರ್ ಆಗಿ ಕೂತ್ಕೊಂಡಿದ್ಲು. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಮ್ಗೊಂದು 10 ಬರ್ಗರ್ ಸಿಗುತ್ತಾ? ಹಾಗಂತ ಟುನಿ ಕೇಳಿದಾಗ ಚಿಚ್ಚು ಹಿಂದೆ ತಿರುಗಿ ನೋಡಿ, ಟುನಿ, ಚೋಟು, ಲೂಸಿ ಬಂದ್ರಾ? ವೆಲ್ಕಮ್ ವೆಲ್ಕಮ್. ಚಿಚ್ಚು ಫಾಸ್ಟ್ ಆಗಿ ಬಂದು ಅವರೆಲ್ಲರನ್ನ ತಬ್ಬಿ ಹಿಡ್ಕೊಂಡ್ಲು. ಎಲ್ಲರ ಕಣ್ಣಿಂದಾನು ಆನಂದ ಬಾಷ್ಪ ಸುರಿತು. ಚಿಚ್ಚು, ಇದೇನಿದು ಇಷ್ಟು ಸ್ಟೈಲಿಶ್ ಆಗಿ ಬದಲಾಗಿದ್ಯಾ? ನಿನ್ನ ಕಂಡು ಹಿಡಿಯಕ್ಕೆ ಆಗ್ಲಿಲ್ಲ. ನಿನ್ ಹೋಟೆಲ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನಿದೆ ಚೋಟು, ಅವತ್ತ ಮಹಿಹದ್ದು ನನ್ನ ಕಳ್ಸಿಲ್ಲ ಅಂದ್ರೆ ನಾನಿವತ್ತಿ ಪರಿಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ಕಷ್ಟಪಡೋರು ಎಲ್ ಬೇಕಾದ್ರೂ ಬಾಳ್ಬೋದಲ್ವಾ? ಆಂಟಿ, ನಿಮ್ಮ ಸೆಂಟಿಮೆಂಟ್ ಡೈಲಾಗ್ ಮುಗೀತು ಅಂದ್ರೆ ಅಲ್ಲಿ ಹೀಟರ್ ಅಲ್ಲಿ ಬಿಸಿ ಆಗ್ತಾ ಇರುವ ಬರ್ಗರ್ನ ತಗೊಂಡ್ ಬರ್ತೀರಾ? ನನ್ಗಂತೂ ಹಸುವು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಚಿಚ್ಚು ನಗುತ್ತಾ, ಬನ್ನೋ, ಇನ್ನು ನಿನ್ ಹಸುವು ಕಡಿಮೆ ಆಗ್ಲಿಲ್ವಾ? ಸರಿ ಸರಿ ಬನ್ನಿ. ಚಿನ್ನೋ, ಇವ್ರನ್ನೆಲ್ಲ ಆ VIP ಟೇಬಲ್ ಹತ್ರ ಕೂರ್ಸೋ. ಎಲ್ರೂ ಬಿಸಿ ಬಿಸಿ ಆಗಿರುವ ಒಂದು ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆವಾಗ ಚಿಚುಕಾಗೆ ಎಲ್ಲರಿಗೋಸ್ಕರ ಅವಳೇ ಬರ್ಗರ್ ಮಾಡಿ ತಗೊಂಡ್ ಬಂದ್ಲು. ಆ ಬರ್ಗರ್ ಸೈಜು ತುಂಬಾನೇ ದೊಡ್ಡದಾಗಿತ್ತು. ಬನ್ನು ಆ ಬರ್ಗರ್ ಸೈಜನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ಟ. ಆ ಕಡೆ ಈ ಕಡೆ ಸುತ್ತಮುತ್ತ ನೋಡಿ ಆ ಬರ್ಗರ್ನ ನೋಡಿ, ಆಂಟಿ, ಇದೇನಿದು ಬರ್ಗರ್ ಇಷ್ಟು ದೊಡ್ಡದಾಗಿದೆ? ನಮ್ಮೂರಲ್ಲಿ 1 ಬರ್ಗರ್ನ 10 ಜನಕ್ಕೆ ತಿನ್ನಕ್ಕೆ ಕೊಡ್ಬೋದು. ಇದು ಮನಾಲಿ ಸ್ಪೆಷಲ್ ಕಣೋ, ಜಂಬೋ ಬರ್ಗರ್. ಈ ಚಳಿಗೆ ಎಷ್ಟೇ ತಿಂದ್ರೂ ಜೀರ್ಣ ಆಗ್ಬಿಡುತ್ತೆ, ತಿನ್ನು. ಆವಾಗ ಬನ್ನು ಆ ಬರ್ಗರ್ ಅಲ್ಲಿ 1 ಪೀಸ್ನ ಕಚ್ಚಿ ನೋಡಿ, ಆಹಾ, ಓಹೋ ಆಂಟಿ, ಈ ಬರ್ಗರ್ ತುಂಬಾ ಟೇಸ್ಟ್ ಆಗಿದೆ. ಬಿಸಿ ಬಿಸಿಯಾಗಿ, ಹುಳಿ ಹುಳಿಯಾಗಿ, ಖಾರ, ಚೀಸಿ. ವಾವ್, ನಾನ್ ದಿನ ಮನಾಲಿಗೆ ಬಂದ್ಬಿಡ್ತೀನಿ. ಆವಾಗ ಬುಜ್ಜಿ ನಗುತ್ತಾ, ಬನ್ನು, ಮೆಲ್ಲೆ ತಿನ್ನೋ, ಗಂಟಲಿ ಸಿಕ್ಕಾಕೊಳ್ಳುತ್ತೆ. ನಿಜವಾಗ್ಲೂ ಚಿಚ್ಚು, ಇದೇನಿದೆ ಬರ್ಗರ್ ಇಷ್ಟು ಟೇಸ್ಟ್ ಆಗಿದೆ? ಇದನ್ ಹೇಗ್ ಮಾಡ್ತಿದ್ಯಾ? ಏನಿಲ್ಲ ಚೋಟು, ಇಲ್ಲಿ ಸಿಗೋ ಒಂದು ತರಕಾರಿನ ಸಾಸ್ ತರ ತಯಾರು ಮಾಡಿ ಈ ಬರ್ಗರ್ ಅಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ ಈ ಬರ್ಗರ್ ಅಷ್ಟು ಟೇಸ್ಟ್ ಆಗಿರೋದು. ಎಲ್ರೂ ಹೊಟ್ಟೆ ತುಂಬಾ ತಿಂದ್ರು. ಆಮೇಲೆ ಹೊರಗಡೆ ಬಂದು ಆ ಮಂಚಿನಲ್ಲಿ ಆಟ ಆಡ್ತಾ ಇದ್ರು. ಬನ್ನು ಆ ಮಂಚಿನಲ್ಲಿ ಆಟ ಆಡ್ತಾ ಇದ್ದಾಗ ಬಿಳಿಯಾಗಿರುವ ಮಂಚನ್ನು ನೋಡಿದಾಗ ಅವನಿಗೆ ವೆನಿಲಾ ಐಸ್ ಕ್ರೀಮ್ ಅಂತ ಅನಿಸ್ತು. ಅದನ್ನ ಅವನು ಕಚ್ಚಿ ತಿನ್ನಕ್ಕೆ ಶುರು ಮಾಡ್ದ. ಅಯ್ಯೋ ಅಮ್ಮ, ಆಂಟಿ, ಈ ಐಸ್ ಕ್ರೀಮ್ ಅಲ್ಲಿ ಸಿಹಿನೇ ಇಲ್ಲ, ಚಪ್ಪೆ ಚಪ್ಪೆ ಇದೆ. ನನ್ನ ಹಲ್ ಬೇರೆ ಗಟ್ಟಿಯಾಗಿದೆ. ಅಯ್ಯೋ ಬನ್ನು, ಅದು ಐಸ್ ಕ್ರೀಮ್ ಅಲ್ಲ, ಸ್ನೋ ಕಣೋ. ಬರೀ ಐಸ್ನ ಯಾರಾದ್ರೂ ತಿಂತಾರಾ? ಅದು ವೆನಿಲಾ ಐಸ್ ಕ್ರೀಮ್ ಅಂತ ನಾನು ಮೋಸ ಹೋದೆ ಬುಜ್ಜಿ. ಇವಾಗ ಪುನಃ ಒಂದು ಬರ್ಗರ್ ತಿಂದ್ರೇನೆ ಈ ಚಳಿ ಹೋಗೋದು. ಬನ್ನಿ ಹೋಗೋಣ. ಬನ್ನು ಮಾತಿಗೆ ಎಲ್ರೂ ಜೋರಾಗಿ ನಗಾಡಿದ್ರು. ಹಾಗೆ ಆ ದಿನ ಇಡೀ ಮಂಚಿನಲ್ಲಿ ಆಟಾಡಿ ಆಮೇಲೆ ರಾತ್ರಿ ಸಮಯ ಚಿಚುಕಾಗಿಯ ಮನೆಯಲ್ಲಿ ಕ್ಯಾಂಪ್ ಫೈರ್ ಹಾಕೊಂಡು ಕೂತ್ಕೊಂಡಿದ್ರು. 3 ದಿನ ಅವರೆಲ್ಲರೂ ಮನಾಲಿಯಲ್ಲೇ ಇದ್ರು. ಇವಾಗ ಊರಿಗೆ ವಾಪಸ್ ಬರ್ಬೇಕಾಗಿರೋ ಸಮಯ. ಚಿಚು, ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಮ್ಮಲ್ಲಿ ಒಬ್ಳು ಈ ಸ್ಟೇಟಸ್ ಅಲ್ಲಿ ಇರೋದು. ಈ ವಿಷಯ ಮಾತ್ರ ಮಹಿಹದ್ದಿಗೆ ತಿಳಿತು, ಹೊಟ್ಟೆ ಹುರ್ಕೊಂಡು ಸಾಯ್ತಾಳೆ. ಯಾರು ಏನಾದ್ರೆ ನನಗೇನೋ, ನಾನ್ ಕಷ್ಟಪಟ್ಟು ದುಡಿತಾ ಇದ್ದೀನಿ ಅಷ್ಟೇ. ನೀವೆಲ್ರೂ ಬಂದಿದ್ರಿಂದ ನಮ್ಮೂರಿನ ನೆನಪು ಪುನಃ ನನಗೆ ವಾಪಸ್ ಸಿಕ್ತು. ಸಮಯ ಸಿಗುವಾಗ ಬನ್ನಿ, ಫ್ರೀ ಬರ್ಗರ್ ಕೊಡ್ತೀನಿ. ಬರ್ಗರ್ ಫ್ರೀನಾ? ಹಾಗಾದ್ರೆ ನಾಳೆನೆ ಬರ್ತೀನಿ ಆಂಟಿ. ಎಲ್ರೂ ಟ್ರೈನ್ ಹತ್ತಿದ್ರು. ಟುನಿ, ನೋಡಿದ್ಯಾ, ಅಹಂಕಾರ ಯಾವಾಗ್ಲೂ ಸೋತೋಗುತ್ತೆ, ಪ್ರಯತ್ನ ಯಾವಾಗ್ಲೂ ಗೆಲ್ಲುತ್ತೆ. ನಿಜಾನೇ ಚಿಚು, ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್.
ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾರಾದ್ರೂ ಅವರ ಅಹಂಕಾರದಿಂದ ನಮ್ಮನ್ನ ಕೆಳಗಡೆ ತಳ್ಬೇಕು ಅಂತ ನೋಡಿದ್ರೆ ನಾವು ಅದನ್ನ ನೋಡಿ ಹೆದರದೆ ಕಷ್ಟಪಟ್ಟು ದುಡಿವಾಗ ನಮ್ಮ ಬೆಳವಣಿಗೆನ ಯಾರಿಂದಾನೂ ತಡೆಯಕ್ಕಾಗಲ್ಲ. ಪಕ್ಷಿಗಳ ನೀರಿನ ಕಷ್ಟ. ಬೆಳಿಗ್ಗೆ 9 ಗಂಟೆ. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಪಕ್ಷಿಗಳೆಲ್ಲರೂ ನೀರ್ ಪೈಪಿನ ಹತ್ರ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ನೀರು ಮೆಲ್ಲೆ ಬರ್ತಾ ಇತ್ತು. ಲೂಸಿ, ನಿನ್ ಬಿಂದಿಗೆನ ಸ್ವಲ್ಪ ತೆಗಿತೀಯಾ? ನನ್ ಬಿಂದಿಗೆ ಪಕ್ಕದಲ್ಲಿ ಇಟ್ಟಿದೀಯಾ ನೀನು? ನಾನ್ಯಾಕೆ ತೆಗಿಬೇಕು ಚೋಟು? ನಾನು ಮೊದ್ಲು ಬಂದೆ, ನೀನು ಹಿಂದೆ ಬಂದವಳೆ. ನನ್ ಬಿಂದಿಗೆ ಪಕ್ಕದಲ್ಲಿ ಬಿಂದಿಗೆ ಇಟ್ಟಿದೀಯಾ? ಸ್ವಲ್ಪ ನಿಲ್ಲಿಸ್ತೀರಾ ನೀವಿಬ್ರು? ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ ಅಂತ ನೋಡಿದ್ರೆ ನೀವಿಬ್ರು ಜಗಳ ಬೇರೆ. ನೋಡಿದ್ರ ನೀರು ಎಷ್ಟು ಸಣ್ಣಗೆ ಬರ್ತಾ ಇದೆ ಅಂತ? ನೆನ್ನೆಗಿಂತ ಇವತ್ತು ತುಂಬಾ ಸಣ್ಣಗೆ ಬರ್ತಿದೆ. ಆವಾಗ ಮಹಿ ಹದ್ದು ಅದನ್ ಕೇಳಿ, ಹೌದೌದು, ಈ ವರ್ಷ ಬಿಸಿಲು ಬೇರೆ ತುಂಬಾ ಜಾಸ್ತಿ ಇದೆ. ಭೂಗರ್ಭದ ನೀರು ಬೇರೆ ಖಾಲಿ ಆಗ್ತಿದ್ಯೋ ಏನೋ. ನಮ್ಮ ಊರಿನ ಮುಖ್ಯಸ್ಥನ ಹತ್ರ ಹೇಳಿ ಹೊಸ ಬೋರು ಹಾಕಕ್ ಹೇಳ್ಬೇಕು. ಹೊಸ ಬೋರ್ ಹಾಕಕ್ಕೆ ಹಣಕ್ಕೆ ಅವ್ರೇನ್ ಮಾಡ್ತಾರೆ? ಮೊನ್ನೆ ಜಾತ್ರೆಗೆ ಎಲ್ಲಾ ಹಣನೂ ಖರ್ಚಾಯ್ತು ಅಂತ ಹೇಳಿದ್ರಲ್ವಾ? ನನಗ್ ಯಾಕೋ ಈ ಪೈಪಲ್ ಕೂಡ ಇನ್ನು 1 ವಾರ ಮಾತ್ರ ನೀರು ಬರುತ್ತೆ ಅಂತ ಅನಿಸ್ತಾ ಇದೆ. ಅಯ್ಯೋ, ಒಂದ್ ವೇಳೆ ನೀರ್ ಬರ್ಲಿಲ್ಲ ಅಂದ್ರೆ ಅಡಿಗೆಗೆ ಮಕ್ಳಿಗೆಲ್ಲ ಏನ್ ಮಾಡೋದು ನೀರ್ಗೆ? ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ? ಸರಿ, ನನ್ ಬಿಂದಿಗೆ ತುಂಬಿ ಹೋಯ್ತು, ನಾನ್ ಹೋಗ್ತೀನಿ. ಎಲ್ರೂ ಅವ್ರವ್ರ ಬಿಂದಿಗೆಲಿರುವ ನೀರನ್ನ ಎತ್ಕೊಂಡು ಮನೆಗೆ ಹೋದ್ರು. ಆ ದಿನ ಸಂಜೆ ಸಮಯ ಚೋಟಿಗಿಳಿ ಹಾಗೂ ಟುನಿಗುಬ್ಬಚ್ಚಿ ಇಬ್ರು ಪಾರ್ಕಲ್ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಅವ್ರಿಗೆ ಗೊತ್ತಿಲ್ದವ್ರು ಮಾತಾಡದನ್ನ ಕುಹುಬಾತು ಕೇಳಿಸ್ಕೊಳ್ತಿದ್ಲು. ಟುನಿ, ಬೆಳಿಗ್ಗೆ ಚಿಚು ಹೇಳಿದನ್ನ ಕೇಳಿದ್ಯಾ? ನೀರು ಒಂದ್ ವೇಳೆ ಖಾಲಿ ಆದ್ರೆ ನಾವು ನೀರ್ಗೆ ಏನ್ ಮಾಡೋದು? ಅವಳು ಯಾವಾಗ್ಲೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ. ಆದ್ರೆ ಇವತ್ ಹೇಳಿದ್ರಲ್ಲಿ ನಿಜ ಇದೆ. ಬೆಳಿಗ್ಗೆ 1 ಬಿಂದಿಗೆ ತುಂಬಕ್ಕೇನೆ ಸುಮಾರು ಸಮಯ ಆಯ್ತು. ಅಯ್ಯೋ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಟುನಿ. ಹೆದರ್ಬೇಡ, ನನ್ನ ಹತ್ರ ಒಂದು ಯೋಚನೆ ಇದೆ. ನಾಳೆ ಬೆಳಿಗ್ಗೆ ಯಾರಿಗೂ ಹೇಳದೆ 6 ಗಂಟೆಗೆಲ್ಲ ನಾವಿಬ್ರು ಪೈಪ್ ಹತ್ರ ಹೋಗೋಣ. ಆವಾಗ ಬಿಸಿಲು ಇರಲ್ಲ, ಯಾರು ಅಲ್ಲಿ ಇರೋದೂನೂ ಇಲ್ಲ. ನಮಗೆ ಬೇಕಾದಷ್ಟು ನೀರನ್ನ ಹಿಡ್ಕೊಂಡು ನಾವು ಬೇಗ ಮನೆಗ್ ಬರ್ಬೋದು. ಇದೊಳ್ಳೆ ಐಡಿಯಾನೇ. ನಾಳೆ ಬೆಳಿಗ್ಗೆ 6 ಗಂಟೆಗೆ ನಾನು ನಿನ್ ಮನೆಗ್ ಬರ್ತೀನಿ. ನಾವಿಬ್ರು ಮಾತ್ರ ಬೇಗ ಹೋಗೋಣ. ಇದನ್ನೆಲ್ಲ ಕುಹು ಬಾತು ಕೇಳಿಸ್ಕೊಳ್ತಾನೆ ಇತ್ತು. ಅವಾಗ ಕುಹು ಅವಳ ಮನ್ಸಲ್ಲಿ, ಓಹೋ, ಇವ್ರ ಪ್ಲಾನ್ ಇದಾ? ಯಾರು ಬರೋದ್ಕಿಂತ ಮುಂಚೆನೆ ಹೋಗಿ ನೀರ್ ಹಿಡಿಬೇಕು ಅನ್ನೋದಾ? ಇದನ್ನ ನನ್ನ ಫ್ರೆಂಡು ಚಿಚು ಹತ್ರ ಹೇಳ್ತೀನಿ. ಆವಾಗ ಅವಳೇನ್ ಹೇಳ್ತಾಳೆ ನೋಡ್ಬೇಕು. ಹಾಗಂತ ಹೇಳಿ ಕುಹು ಚಿಚು ಮನೆಗೆ ಹೋಯ್ತು. ಕುಹು ಚಿಚು ಹತ್ರ, ಚಿಚು, ಬ್ರೇಕಿಂಗ್ ನ್ಯೂಸು, ಅದನ್ನ ಹೇಳ್ಬೇಕು ಅಂತಾನೆ ಇಷ್ಟ ದೂರ ಬಂದೆ. ಏನ್ ಕುಹು, ಏನ್ ಬ್ರೇಕಿಂಗ್ ನ್ಯೂಸು? ಯಾರಾದ್ರೂ ಸತ್ತೋದ್ರ ಏನೋ? ಅಯ್ಯೋ, ಇಲ್ಲ, ನಾಳೆ ನಡೆಯೋ ಒಂದು ವಿಷಯ ನನ್ಗೆ ಗೊತ್ತಾಯ್ತು. ಈ ಚೋಟು ಹಾಗೂ ಟುನಿ ಇದಾರೆ ಅಲ್ವಾ, ಬೆಳಿಗ್ಗೆ 6 ಗಂಟೆಗೆನೆ ಪೈಪ್ ಹತ್ರ ಹೋಗಿ ನೀರ್ ಹಿಡ್ಕೊಂಡ್ ಬರ್ಬೇಕು ಅಂತ ಮಾತಾಡ್ತಾ ಇದ್ರು. ಅದನ್ ಕೇಳಿ ಚಿಚು, ಏನೋ ಹೌದಾ? ಬೆಳಿಗ್ಗೆ 6 ಗಂಟೆಗೆನಾ? ಇವ್ರು ಹೋಗಿ 6 ಗಂಟೆಗೆ ನೀರ್ ಹಿಡಿದ್ರೆ ಆಮೇಲೆ ನಾವೆಲ್ರು ನೀರ್ಗೆ ಏನ್ ಮಾಡೋದು? ಅದಕ್ಕೆ ತಾನೇ ಈ ವಿಷಯ ನಿನ್ನ ಹತ್ರ ಹೇಳ್ಬೇಕು ಅಂತ ನಾನ್ ಬಂದಿದ್ದು. ಚಿಚುಕಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ, ಹಾಗಾದ್ರೆ ಅವ್ರು 6 ಗಂಟೆಗೆ ಹೋಗ್ತಾರೆ ಅಂದ್ರೆ ನಾವು ಬೆಳಗ್ಗೆ 4 ಗಂಟೆಗೆನೆ ಪೈಪ್ ಹತ್ರ ಹೋಗಿ ಇರೋ ಎಲ್ಲಾ ನೀರನ್ನ ನಮ್ಮ ಮನೇಲಿರುವ ಅಂಡೆ, ಪಾತ್ರೆ, ಡ್ರಮ್ ಎಲ್ಲದ್ರಲ್ಲಿ ತುಂಬಿಸ್ಕೊಳ್ಬೇಕು. ಆವಾಗ ಅವ್ರು ಹೋಗುವಾಗ ಅಲ್ಲಿ ನೀರೇ ಇರಲ್ಲ. ವಾವ್ ಚಿಚು, ಇದು ಸೂಪರ್ ಐಡಿಯಾ. ಬೆಳಿಗ್ಗೆ 4 ಗಂಟೆಗೆನೆ ನಾನು ನಿನ್ ಮನೆಗೆ ಬಂದ್ಬಿಡ್ತೀನಿ. ಮರುದಿನ ಬೆಳಗ್ಗೆ 4 ಗಂಟೆಗೆ ಊರೇ ನಿದ್ರೆ ಮಾಡ್ತಾ ಇದ್ದಾಗ, ಸುತ್ತಮುತ್ತ ಕತ್ಲಾಗಿದ್ದಾಗ ಚಿಚುಕಾಗೆ ಹಾಗೂ ಕುಹುಬಾತು ಇಬ್ರು 2 ಗಾಡಿಗಳಲ್ಲಿ ದೊಡ್ಡ ದೊಡ್ಡ ಡ್ರಮ್ಗಳು, ಬಿಂದಿಗೆಗಳು ಎಲ್ಲಾನು ತಗೊಂಡ್ ಬಂದ್ರು. ಶೂ ಕುಹು, ಶಬ್ದ ಮಾಡ್ದೆ, ಡ್ರಮ್ಮನ್ನ ಕೆಳಗಡೆ ಇಳಿಸು. ಆವಾಗ ಕುಹುಬಾತು, ನೀರಿಗೋಸ್ಕರ ಬೆಳಗ್ಗೆ 4 ಗಂಟೆಗೆನೆ ಬಂದು ಇಷ್ಟು ಕಷ್ಟ ಎಲ್ಲ ಪಡ್ಬೇಕಾ? ಮತ್ತೆ ಕಷ್ಟ ಪಡ್ಲಿಲ್ಲ ಅಂದ್ರೆ ನೀರ್ ಸಿಗಲ್ಲ. ಪೈಪ್ ಓಪನ್ ಮಾಡು. ಕುಹು ಪೈಪ್ ನ ಆನ್ ಮಾಡಿದ್ಲು. ಆಶ್ಚರ್ಯ ಏನಂದ್ರೆ ಆ ಟೈಮಲ್ಲಿ ತುಂಬಾ ಫಾಸ್ಟ್ ಆಗಿ ನೀರು ಬರ್ತಾ ಇತ್ತು. ನೋಡೋದ್ಯಾ, ನಾನ್ ಹೇಳಿದ್ದು ನಿಜಾನೇ. ರಾತ್ರಿ ಯಾರು ನೀರ್ ಹಿಡಿಯಲ್ಲ ಅಲ್ವಾ, ಅದಕ್ಕೆ ಟ್ಯಾಂಕ್ ಫುಲ್ ಆಗಿದ್ದು ಫಾಸ್ಟ್ ಆಗಿ ನೀರ್ ಬರ್ತಾ ಇದೆ. ಎಲ್ಲ ಬಿಂದಿಗೆನೂ ಇಡು. ಇಬ್ರು ಸೇರಿ ಬೆಳಿಗ್ಗೆ 6 ಗಂಟೆ ತನಕ ಪೈಪಲ್ ಬಂದ ನೀರನ್ನೆಲ್ಲ ಹಿಡಿದು ಎಲ್ಲ ಪಾತ್ರೆಯಲ್ಲಿ ತುಂಬಿಸ್ಕೊಂಡ್ರು. ಇವಾಗ ಪೈಪಲ್ಲಿ ನೀರು ಸ್ಲೋ ಆಗಿ ಬರ್ತಾ ಇತ್ತು. ಅಮ್ಮಯ್ಯ, ಈ ನೀರ್ ಹಿಡಿದು ನನಗೆ ಸೊಂಟ ನೋವಾಗ್ತಾ ಇದೆ. ಆದ್ರೆ 1 ವಾರಕ್ಕೆ ಬೇಕಾಗಿರುವ ನೀರು ಇವಾಗ ಸ್ಟಾಕ್ ನಮ್ಮ ಹತ್ರ ಇದೆ. ಬಾಬಾ, ಅವ್ರು ಬರೋ ಸಮಯ ಆಯ್ತು. ಇಬ್ರು ಆ ಗಾಡಿನ ತಳ್ಕೊಂಡ್ ಹೋಗಿ ನೀರನ್ನ ಮನೆಯಲ್ಲಿ ಇಟ್ಕೊಂಡ್ರು. ಬೆಳಿಗ್ಗೆ 8 ಗಂಟೆ ಸಮಯ. ಚೋಟುಗಿಳಿ ಹಾಗೂ ಟೊನಿಗುಬ್ಬಚ್ಚಿ ಇಬ್ರು ನೀರ್ ಹಿಡಿದಕ್ಕೋಸ್ಕರ ಪೈಪ್ ಹತ್ರ ಬಂದ್ರು. ಏನ್ ಚೋಟು ನೀನು, ಬೆಳಿಗ್ಗೆ 6 ಗಂಟೆಗೆ ಬರಕ್ ಹೇಳಿದ್ರೆ 8 ಗಂಟೆಗೆ ನೀರ್ ಹಿಡಿಯಕ್ಕೆ ಬಂದಿದೀಯಾ? ಸಾರಿ ಟೋನಿ, ನಿನ್ನೆ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ, ಅದಕ್ಕೆ. ಪರವಾಗಿಲ್ಲ, ಯಾರು ಬಂದಿಲ್ಲ ಅಲ್ವಾ, ಇವಾಗ ಇಟ್ಕೊಳ್ಳೋಣ. ಟೊನಿಗುಬ್ಬಚ್ಚಿ ಪೈಪ್ ನ ಓಪನ್ ಮಾಡಿದ್ಲು. ಅದ್ರಲ್ಲಿ ಹನಿ ಹನಿಯಾಗಿ ನೀರು ಬೀಳ್ತಾ ಇತ್ತು. ಅರೆ, ಏನ್ ಚೋಟಿದು, ನೀರು ಇಷ್ಟು ಸಣ್ಣಗೆ ಬರ್ತಾ ಇದೆ. ನೀರ್ ಬರ್ತಾನೆ ಇಲ್ಲ, ಹನಿ ಹನಿಯಾಗಿ ಬೀಳ್ತಾ ಇದೆ. ಅಯ್ಯೋ, ಈ ಸ್ಪೀಡಲ್ಲಿ ಬಂದ್ರೆ ಬಿಂದಿಗೆ ತುಂಬಕ್ಕೆ 2 ಗಂಟೆ ಸಮಯ ಆಗುತ್ತೆ.
ಮಕ್ಕಳನ್ನ ಸ್ಕೂಲಿಗೆ ಹೇಗ್ ಕಳ್ಸೋದು? ಹಾಗಂತ ಅವ್ರು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಮಹಿ ಹಾಗೂ ಲೂಸಿ ಇಬ್ರು ಬಿಂದಿಗೆ ತಗೊಂಡು ಬಂದ್ರು. ಏನ್ ಟುನಿ, ಪೈಪಲ್ಲಿ ನೀರ್ ಸರಿಯಾಗಿ ಬರ್ತಾ ಇಲ್ವಾ? ಹೌದು, ಚೋಟು ಬಿಂದಿಗೆ ಇಟ್ಟಿದ್ದಾಳೆ, ಅದೇ ಇನ್ನೂ ತುಂಬಿಲ್ಲ. ಹನಿ ಹನಿಯಾಗಿ ನೀರ್ ಬರ್ತಾ ಇದೆ ಅಷ್ಟೇ. ಅಯ್ಯೋ, ಹಾಗಾದ್ರೆ ನನ್ ಬಿಂದಿಗೆ ತುಂಬಕ್ಕೆ ಹೇಗೋ ಮಧ್ಯಾಹ್ನನೇ ಆಗುತ್ತೆ. ಆ ಸಮಯದಲ್ಲಿ ಕುಹು ಬಾತು ಹಾಗೂ ಚಿಚುಕಾಗೆ ಇಬ್ರು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಸೆಂಟ್ ಹೊಡ್ಕೊಂಡು ಆ ಪೈಪ್ ಹತ್ರ ಇರುವ ಒಂದು ಮರದ ಕೆಳಗಡೆ ಬಂದು ಜಾಲಿಯಾಗಿ ಕೂತ್ಕೊಂಡಿದ್ರು. ಹಾಯ್ ಎವ್ರಿಬಡಿ, ಗುಡ್ ಮಾರ್ನಿಂಗ್. ಏನೋ ನೀರ್ ಬರ್ತಾ ಇಲ್ವಾ? ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ, ಬೇಗ ಹಿಡೀರಿ. ನೀರು ಬಂದ್ರೆ ನಾವು ಹಿಡಿಯಲ್ವಾ ಚಿಚು? ಹೌದು, ನಿನ್ ಕೈಯಲ್ಲಿ ಬಿಂದಿಗೆ ಇಲ್ವಲ್ಲ? ನಿನ್ ಮನೇಲಿ ನೀನ್ ಸ್ನಾನ ಮಾಡಲ್ವಾ, ಅಡಿಗೆ ಮಾಡಲ್ವಾ? ನಾವು ಬೆಳಿಗ್ಗೆನೆ ಸ್ನಾನ ಮಾಡಿ ಆಯ್ತು. ನಮ್ಮ ಮನೇಲಿ ನೀರ್ಗೆ ಏನೇ ಕೊರತೆ ಇಲ್ಲ, ನಮ್ಗೆ ಸಪ್ರೇಟು ಸಪ್ಲೈ ಇದೆ. ಹಾಗೆ 7 ಗಂಟೆ ಸಮಯದ ನಂತರ ಬಿಂದಿಗೆ ತುಂಬಿತು. 10 ಗಂಟೆ ಸಮಯಕ್ಕೆ ಅಮ್ಮಯ್ಯ, ನನ್ ಬಿಂದಿಗೆ ತುಂಬಿತು, ಚೋಟು ನೀನಿಡು. ಇವಾಗ ಚೋಟು ಬಿಂದಿಗೆ ಇಟ್ಲು. ನೀರು ತುಂಬಾನೇ ಕಡಿಮೆ ಆಯ್ತು. ನಿಮಿಷಕ್ಕೆ 1 ಹನಿ ಅನ್ನುವ ರೀತಿಯಲ್ಲಿ ನೀರು ಬೀಳ್ತಾ ಇತ್ತು. ಪಾಪ ಅವರೆಲ್ಲರೂ ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದಾಗ ಕುಹು ಹಾಗೂ ಚಿಚು ಮಾತ್ರ ದೂರದಲ್ಲಿ ಕೂತ್ಕೊಂಡವ್ರನ್ನ ನೋಡಿ ನಗಾಡ್ತಾ ಇದ್ರು. ಒಂದ್ ಬಿಂದಿಗೆ ತುಂಬಕ್ಕೆ 3 ಗಂಟೆ ಸಮಯ ಆಗ್ತಾ ಇದೆ. ನನಗೆ ಕಾಲೆಲ್ಲ ನೋವಾಗ್ತಾ ಇದೆ. ಸರಿ, ನಾನು ಹೋಗ್ತೀನಿ. ಚೋಟು ಬಿಂದಿಗೆನ ಎತ್ಕೊಂಡು ಹೋದ್ಲು. ಮಧ್ಯಾಹ್ನ 1 ಗಂಟೆ ಸಮಯ. ಇವಾಗ ಲೂಸಿ ಅವಳ ಬಿಂದಿಗೆನ ಇಟ್ಟಿದ್ಲು. ಮೆಲ್ಲೆ ಮೆಲ್ಲೆ ನೀರು ಬರ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲಿ ಆ ಬರ್ತಾ ಇದ್ದ ನೀರು ಕೂಡ ನಿಂತೋಯ್ತು. ಬಿಂದಿಗೆ ಅರ್ಧ ಕೂಡ ತುಂಬಲೇ ಇಲ್ಲ. ಪಾಪ ಲೂಸಿ ಅದನ್ನ ನೋಡಿ, ಅಯ್ಯೋ ಇದೇನಿದು, ನೀರ್ ಬರ್ತಾನೆ ಇಲ್ವಲ್ಲ? ಮಹಿ ಹದ್ದು ತುಂಬಾ ಹೆದರ್ಕೊಂಡು, ಏನೋ ಅಂದ್ರೆ ನೀರು ನಿಂತೋಯ್ತಾ? ಅಯ್ಯೋ, ಬೆಳಿಗ್ಗೆಯಿಂದ ನೀರ್ ಹಿಡಿಬೇಕು ಅಂತ ನಿಂತ್ಕೊಂಡಿದೆ, ಎಲ್ಲಾನು ವೇಸ್ಟ್ ಆಯ್ತಾ? ಕುಡಿಯೋಕ್ಕೂ ಕೂಡ ಇವಾಗ ಮನೆಯಲ್ಲಿ ನೀರಿಲ್ವಲ್ಲ? ಆವಾಗ ಚಿಚುಕಾಗೆ ನಗುತ್ತಾ, ಅದಕ್ಕೆ ಹೇಳೋದು ಸ್ವಲ್ಪ ಬೇಗ ಬಂದು ನೀರ್ ಇಟ್ಕೊಳ್ಬೇಕು ಅಂತ. ನೀವು ಲೇಟಾಗಿ ಬಂದ್ರೆ ಇಲ್ಲಿ ನೀರ್ ನಿಮ್ಗೋಸ್ಕರ ಕಾಯ್ತಾ ಇರುತ್ತಾ? ಹೌದು ಚಿಚು, ಎಷ್ಟ್ ಹೇಳಿದ್ರು ನಮ್ಮ ಮಾತಿಗೆ ಇಲ್ಲಿ ಬೆಲೆನೇ ಇಲ್ಲ. ಬಾ, ಮನೆಗೋಗಿ ಎಸಿ ಹಾಕೊಂಡು ಮಲ್ಗೋಣ. ಚಿಚು ಕುಹು ಇಬ್ರು ನಗಡ್ಕೊಂಡು ಅಲ್ಲಿಂದ ಹೋದ್ರು. ಪಾಪ ಮಹಿ ಹಾಗೂ ಲೂಸಿ ಇಬ್ರು ಬೇಜಾರಿಂದ ಮನೆಗೆ ಹೋದ್ರು. ಮಧ್ಯಾಹ್ನ 2 ಗಂಟೆ ಸಮಯ. ಯಾರ ಮನೆಯಲ್ಲೂ ಕೂಡ ಕುಡಿಯೋಕ್ಕೂ ಕೂಡ ನೀರೇ ಇಲ್ಲ. ಹೀಗಿರುವಾಗ ಚೋಟು ಮನೆಯಲ್ಲಿ ಬನ್ನು ನೆಲದಲ್ಲಿ ಮಲ್ಕೊಂಡಿದ್ದಾಗ ಬುಜ್ಜಿಗೂ ಬಚ್ಚಿ ಅಲ್ಲಿಗೆ ಬಂದ್ಲು. ಬುಜ್ಜಿ, ನನ್ನಿಂದ ಈ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ಈ ವರ್ಷ ಬಿಸಿಲು ತುಂಬಾ ಭಯಂಕರವಾಗಿದೆ. ನಮ್ಮ ಮನೆಯಲ್ಲಿ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಇನ್ನು ಸ್ನಾನ ಮಾಡಕ್ಕೆ ಏನ್ ಮಾಡೋದು? ನಮ್ಮ ಮನೆ ಪರಿಸ್ಥಿತಿ ಕೂಡ ಅದೇ ಕಣೋ. ನಮ್ಮಮ್ಮ ಬೆಳಿಗ್ಗೆ ಹೋಗಿ 1 ಬಿಂದಿಗೆ ನೀರ್ ತಗೊಂಡ್ ಬಂದ್ರು. ಅದನ್ನ ಇಟ್ಕೊಂಡು ಏನ್ ಮಾಡೋದು? ಹಾಗೆ ಅವರಿಬ್ರು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಗ ಅವರ ಮುಂದ್ಗಡೆ ಚಿನ್ನುಕಾಗೆ ಅವ್ರ ತಾಯಿ ತಗೊಂಡ್ ಬಂದ ನೀರಲ್ಲಿ ಆವಾಗಷ್ಟೇ ಫ್ರೆಶ್ ಆಗಿ ಸಿಂಥಾಲ್ ಸೋಪ್ನ ಯೂಸ್ ಮಾಡಿ ನಡ್ಕೊಂಡು ಬರ್ತಾ ಇದ್ದಾಗ ಆ ವಾಸನೆ ಬನ್ನುವಿನ ಮೂಗಿನ ತನಕ ಬಂತು. ಅರೆ ಬುಜ್ಜಿ, ಇದು ಸಿಂಥಾಲ್ ಸೋಪು ವಾಸನೆ ಅಲ್ವಾ? ಈ ಬಿಸಿಲಲ್ಲಿ ಯಾರು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಹೋಗೋದು? ಹೌದ್ ಕಣೋ, ಅದ್ ಯಾರೋ ಅಲ್ಲ, ನಮ್ ಚಿನ್ನನೇ. ಚಿನ್ನು ಇಲ್ಲಿಗೆ ಬಾರೋ. ಅರೆ ಬುಜ್ಜಿ, ಏನೋ ಬನ್ನೋ, ಇಬ್ರು ಒಣಗಿದ ಮೆಣಸು ತರ ಒಣಗೋಗಿದ್ದೀರಾ? ಆವಾಗ ಅವರಿಬ್ರು ವಾಸನೆ ನೋಡಿ, ಏ ಚಿನ್ನೋ, ನೀನು ಏನೋ ಎಲ್ರೂ ಬೆವ್ತ್ಕೊಂಡು ಸ್ನಾನ ಮಾಡಕ್ಕಾಗದೆ ಕಷ್ಟಪಡ್ತಿದ್ರೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತಾ ಇದೀಯಾ? ನಿನಗೆ ಸ್ನಾನ ಮಾಡಕ್ಕೆ ಯಾವ್ದು ನೀರು? ಆವಾಗ ಚಿನ್ನು ತುಂಬಾ ಅಮಾಯಕನಾಗಿ, ಸ್ನಾನ ಮಾಡಕ್ಕೆ ನೀರಿಗೆ ನಮ್ಮನೇಲಿ ಏನು ಕಷ್ಟ ಇದೆ? ನಮ್ಮನೇಲಿ 2 ಡ್ರಮ್ ತುಂಬ ನೀರಿದೆ ಅಲ್ವಾ? ಇವಾಗಷ್ಟೇ 3 ಬಕೆಟ್ ನೀರನ್ನ ಇಟ್ಕೊಂಡು 1 ಗಂಟೆ ಸಮಯ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬರ್ತಿದ್ದೀನಿ. ಆವಾಗ ಬುಜ್ಜಿ ಶಾಕ್ ಆಗಿ, ಏನೋ 2 ಡ್ರಮ್ ನೀರಿದ್ಯಾ? ಇವತ್ತು ಪೈಪಲ್ಲಿ ಬೆಳಿಗ್ಗೆ ನೀರು ಬರಲಿಲ್ಲ ಅಲ್ವೇನೋ? ಅರೆ, ನಿನಗೆ ಗೊತ್ತಿಲ್ಲ ನಮ್ಮ ಅಮ್ಮನ ಟ್ಯಾಲೆಂಟ್ ಬಗ್ಗೆ ಬುಜ್ಜಿ. ನಮ್ಮಮ್ಮನೂ ಕುಹು ಆಂಟಿನೂ ಬೆಳಿಗ್ಗೆ 4 ಗಂಟೆಗೆ ಯಾರು ಎದ್ದೇಳೋದಕ್ಕಿಂತ ಮುಂಚೆನೇ ಪೈಪ್ ಹತ್ರ ಹೋಗಿ ನೀರು ತಗೊಂಡು ಬಂದು ನಮ್ಮನೆ ಡ್ರಮ್ಮು ಅಂಡೆ ಎಲ್ಲದರಲ್ಲೂ ತುಂಬಿಸಿಟ್ಟಿದ್ದಾರೆ. ನಮ್ಮ ಮನೇಲಿ ಇವಾಗ ನೀರಿಗೆ ಕಷ್ಟನೇ ಇಲ್ಲ. ಅದನ್ನು ಕೇಳಿದಾಗ ಮಕ್ಕಳಿಬ್ರಿಗೂ ಅರ್ಥ ಆಯ್ತು. ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಂಡ್ರು. ಓ, ನಿಮ್ಮ ಅಮ್ಮನ ಟ್ಯಾಲೆಂಟು ತುಂಬಾ ಜಾಸ್ತಿನೇ ಇದೆ. ಸರಿ ಕಣೋ, ನೀನು ಮನೆಗೆ ಹೋಗು. ಮಕ್ಕಳು ತಕ್ಷಣ ಅವರವರ ತಾಯಿಯಂದಿರ ಹತ್ರ ಹೋಗಿ ಈ ವಿಷಯನ ಹೇಳಿದಾಗ ಟುನಿ ಹಾಗೂ ಚೋಟು ಇಬ್ರು ಕೂಡ ಕೋಪದಿಂದ ಮಹಿ ಹಾಗೂ ಲೂಸಿ ಹತ್ರನೂ ಈ ವಿಷಯನ ಹೇಳಿದ್ರು. ಅವ್ರೆಲ್ಲರಿಗೂ ಕೂಡ ಚಿಚು ಮೇಲೆ ಕೋಪ ಬಂತು. ಅರೆ, ಎಷ್ಟು ಅಹಂಕಾರ ಆ ಚಿಚುಗೆ! ನಮ್ಮೆಲ್ರಿಗೂ ಬೇಕಾಗಿರೋ ನೀರನ್ನ ಅವಳೊಬ್ಳೇ ಎತ್ಕೊಂಡು ಹೋಗ್ತಾಳಾ? ಬಾ, ಇವಾಗ್ಲೇ ಹೋಗಿ ಕೇಳೋಣ. ಎಲ್ರು ತುಂಬಾನು ಕೋಪದಿಂದ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚು ಮನೆಯಲ್ಲಿ ಚಿಚು ಹಾಗೂ ಕುಹು ಇಬ್ರು ಎಸಿ ಹಾಕೊಂಡು ಕೂತ್ಕೊಂಡಿದ್ರು. ಆವಾಗ ಟುನಿಗೂ ಬಚ್ಚಿ ತುಂಬಾನು ಕೋಪದಿಂದ, ಹೇಯ್ ಚಿಚು, ಹೊರಗಡೆ ಬಾ. ನೀನ್ ಏನ್ ಮಾಡಿದೀಯ ಎಲ್ಲಾನು ನಮ್ಗೆ ಗೊತ್ತಾಗಿದೆ. ಹಾಗಂತ ಟುನಿ ಕಿಚ್ಚಿದಾಗ
ಚಿಚು ಹೊರಗಡೆ ಬಂದು, ಏನಾಯ್ತೋ, ಯಾಕೆ ಕಿಚ್ಚಾಡ್ತಿದ್ದೀರಾ? ಕಿಚ್ಚೋದ? ನಮ್ಮೆಲ್ರಿಗೂ ಬೇಕಾಗಿರುವ ನೀರನ್ನ ನೀನ್ ಎತ್ಕೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ರೆ ಕಿಚ್ಚದೆ ನೀನನ್ ಬಂದು ಮುದ್ದಾಡ್ತಾರಾ? ಎಷ್ಟು ಅಹಂಕಾರ ಇದ್ದಿದ್ರೆ ಬೆಳಿಗ್ಗೆನೆ ಹೋಗಿ ನಮ್ಮೆಲ್ರೂ ನೀರನ್ನ ಕೂಡ ನೀನೇ ಇಟ್ಕೊಂಡ್ ಬಂದು ಇಟ್ಟಿರ್ತೀಯ. ಅದನ್ನು ಕೇಳಿ ಕುಹು ತುಂಬಾ ಹೆದರ್ಕೊಂಡು, ಅಂದ್ರೆ ನಾವು ಸ್ವಲ್ಪ ಮುಂಚೆ ಹೋಗಿ ಸ್ವಲ್ಪ ನೀರ್ ಇಟ್ಕೊಂಡ್ ಬಂದ್ವಿ. ಮುಂಚೆ ಹೋದ್ರು ಹಿಂದೆ ಹೋದ್ರು ನಮ್ಮೆಲ್ರಿಗೂ ಬೇಕಾಗಿರುವ ನೀರನ್ನ ನೀವೇ ತಗೊಂಡ್ ಬಂದ್ರೆ ನಾವ್ ನೀರಿಗೆ ಏನ್ ಮಾಡೋದು? ಅಲ್ಲಿರೋ ಆ ಪೈಪು ನಮ್ಮಲ್ಲಿ ಎಲ್ರಿಗೂ ಸ್ವಂತ ತಾನೆ. ಎಷ್ಟ್ ನೀರ್ ಬೇಕೋ ಅಷ್ಟ್ ಮಾತ್ರ ಇಟ್ಕೊಂಡು ಉಳಿದವ್ರಿಗೂ ಕೂಡ ನೀರನ್ನ ಬಿಟ್ಬಿಟ್ಟು ಬರ್ಬೇಕು ತಾನೆ. ಹೌದಜ್ಜಿ, ಚಿನ್ನು ಹೇಳ್ದ 1 ಗಂಟೆ ಸಮಯ ಅವನು ಸ್ನಾನ ಮಾಡ್ದ ಅಂತೆ. ಅವನು 1 ಗಂಟೆ ಸಮಯ ಯಾಕೆ ಸ್ನಾನ ಮಾಡ್ಬೇಕೋ? ಎಷ್ಟೇ ಸ್ನಾನ ಮಾಡಿದ್ರು ಅವ್ನು ಕಪ್ಪಾಗಿ ತಾನೇ ಇರ್ತಾನೆ. ಬನ್ನೋ, ನನ್ನ ಮಗನ ಬಗ್ಗೆ ಏನು ಹೇಳ್ಬೇಡ. ಹೌದು, ಏನೋ ಸ್ವಲ್ಪ ಜಾಸ್ತಿ ನೀರನ್ನ ಇಟ್ಕೊಂಡು ಬಂದ್ವಿ ನಾವು. ಸ್ವಲ್ಪ ನೀರಲ್ಲ, ತುಂಬಾ ನೀರು. ಅದಿವಾಗ ನಮಗ್ ಸ್ವಂತ. ಹಾಗಂತ ಹೇಳಿ ಎಲ್ರು ಒಳಗಡೆ ಹೋದಾಗ ಅಲ್ಲಿ ಎಲ್ಲ ಪಾತ್ರೆಯಲ್ಲೂ ಕೂಡ ನೀರನ್ನ ತುಂಬಿಸಿ ಇಟ್ಟಿದ್ರು. ಅಯ್ಯೋ ದೇವ್ರೆ, ಎಷ್ಟ್ ನೀರು! ಇದು ನಮ್ಮೆಲ್ರಿಗೂ 2 ದಿನಕ್ಕೆ ಬರುತ್ತೆ. ಲೂಸಿ, ಚೋಟು, ಟೋನಿ, ಎಲ್ರು ಬೇಗ ಹೋಗಿ ಬಿಂದಿಗೆ ತಗೊಂಡ್ ಬನ್ನಿ. ಇಲ್ಲಿರೋ ಈ ಡ್ರಮ್ಗಳಲ್ಲಿ ನೀರೇ ಇರಬಾರ್ದು, ಎಲ್ಲ ನಮಗ್ ಸ್ವಂತ. ತಗೊಂಡ್ ಹೋಗಿ ನಮ್ ಮನೇಲಿ ಉಯ್ದ್ಬಿಟ್ ಬನ್ನಿ. ಚಿಚುಕಾಗೆ ಬೇಜಾರಿಂದ, ಅಯ್ಯೋ ಮಹಿಯವ್ರೆ, ಬೆಳಗ್ಗೆ 4 ಗಂಟೆಗೆ ನಿದ್ರೆ ಹಾಳು ಮಾಡ್ಕೊಂಡು ಎದ್ದು ಸೊಂಟ ನೋವಾಗ್ತಾ ಇಷ್ಟು ನೀರನ್ನ ತಗೊಂಡ್ ಬಂದು ನಾನು ತುಂಬಿಸಿಟ್ಟಿದ್ದೀನಿ. ಅದನ್ನ ಆವಾಗ ಬನ್ನು, ಆಂಟಿ, ನೀವು ಪಟ್ಟ ಕಷ್ಟಕ್ಕೆ 1 ಮಗ್ ನೀರನ್ನ ನಿಮ್ಗೋಸ್ಕರ ಇಟ್ಬಿಟ್ಟು ಹೋಗ್ತೀವಿ. ನೀವು ಆ ನೀರನ್ನ ಇಟ್ಕೊಂಡು 1 ವಾರ ನೋಡ್ಕೊಳ್ಳಿ. ಎಲ್ರು ನಗಡ್ಕೊಂಡೆ ಚಿಚುವಿನ ಮನೇಲಿದ್ದ ನೀರನ್ನ ತೆಗಿತಾ ಇದ್ರು. ಆಮೇಲೆ ಕುಹುಬಾತು ಮನೆಗೆ ಹೋಗಿ ಅಲ್ಲಿದ್ದ ನೀರನ್ನು ಕೂಡ ತೆಗೆದ್ರು. ಇವಾಗ ಚಿಚು ಮನೆಯಲ್ಲೂ ನೀರಿಲ್ಲ, ಕುಹಿನ ಮನೆಯಲ್ಲೂ ಕೂಡ ನೀರಿಲ್ಲ. ಎಲ್ಲಾ ನೀರನ್ನು ಖಾಲಿ ಆಯ್ತು. ಚಿಚು ಬೇಜಾರಿಂದ, ಅಯ್ಯೋ, ಬೆಳಗ್ಗೆ ಅಷ್ಟು ಕಷ್ಟಪಟ್ಟು ನಾನು ಅಷ್ಟು ನೀರನ್ನ ತಗೊಂಡ್ ಬಂದು ಡ್ರಮ್ಮಲ್ಲೆಲ್ಲ ಉಯ್ದಿಟ್ರೆ ಆ ನೀರನ್ನ ಎಲ್ರೂ ತಗೊಂಡು ಹೋಗಿ ಈ 1 ಪಾತ್ರೆ ನೀರು ಮಾತ್ರ ಇಟ್ಬಿಟ್ಟು ಹೋಗಿದ್ದಾರೆ. ನಾನು ಪಟ್ಟ ಕಷ್ಟ ಎಲ್ಲಾನು ವೇಸ್ಟ್ ಆಯ್ತು. ನಿನಗ್ ಮಾತ್ರ ಅಲ್ಲ, ನನ್ನ ಮನೇಲಿರೋ ನೀರು ಎಲ್ಲಾನು ಕೂಡ ಅವ್ರು ತಗೊಂಡು ಹೋಗ್ಬಿಟ್ರು. ಹಾಗೆ ಚಿಚು ಹಾಗೂ ಕುಹು ಇಬ್ರು ಹಾಕಿದ್ದ ಪ್ಲಾನು ಇವಾಗ ರಿವರ್ಸ್ ಆಗಿತ್ತು. ಊರಿನಲ್ಲಿದ್ದ ಎಲ್ರ ಮನೆಯಲ್ಲೂ ಇವಾಗ ನೀರಿತ್ತು. ಅವರೆಲ್ಲರೂ ಸಂತೋಷವಾಗಿದ್ರು. ಆದ್ರೆ ಕುಹು ಚಿಚು ಮಾತ್ರ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ರು.